ಇನ್ನು ನಿಮ್ಮ ಮೂಲ ನೋಡೋದಾದ್ರೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಲ್ಲೇಶ್ವರಂ ಅಲ್ಲಿ 70-80ರ ದಶಕದ ಮಲ್ಲೇಶ್ವರಂ ಮತ್ತು ಈಗ ಒಂದು ಬೆಂಗಳೂರನ್ನ ತಗೊಂಡ್ರೆ ಗ್ಲೋಬಲ್ ಸಿಟಿ ಆಗಿ ಮಾರ್ಪಾಡಾಗಿದೆ. ಆ ಪುಟ್ಟ ಹುಡುಗ ನೋಡ್ತಿದ್ದ ರೀತಿಗೂ ಈಗ ನೀವು ನೋಡ್ತಿರುವಂತಹ ರೀತಿಗೂ ಎಷ್ಟು ಬದಲಾವಣೆಗಳಿದೆ. ಸಂಪೂರ್ಣ ಭಿನ್ನವಾಗಿದೆ. ಈಗ ಮಲ್ಲೇಶ್ವರಕ್ಕೆ ಹೋದ್ರೆ ಯಾವಾಗ ಮಲ್ಲೇಶ್ವರ ಬಿಟ್ಟು ಹೋಗ್ತೇನೆ ಆ ರೀತಿಯಾದ ಒಂದು ಚಡಪಡಿಕೆ ಶುರುವಾಗಿದೆ. ನನಗೆ ತುಂಬಾ ಮೆಚ್ಚುಗೆಯಾದದ್ದು ನಮ್ಮ ಕೆಂಪೇಗೌಡರು ಮತ್ತು ಅವರ ಮಂತ್ರಿಗಳು. ಅವರು ಬೆಂಗಳೂರನ್ನೇ, ಈ ಪ್ರದೇಶವನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದಕ್ಕೆ ಕಾರಣಗಳನ್ನ ಕೊಡ್ತಾರೆ. ಇನ್ನು ನಿಮ್ಮ ಮೂಲ ನೋಡೋದಾದ್ರೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಲ್ಲೇಶ್ವರಂ ಅಲ್ಲಿ. ಬೆಂಗಳೂರಿನ ಮಲ್ಲೇಶ್ವರಂ ಅಂದ್ರೆ ಬೆಂಗಳೂರಿನ ತುಂಬಾ ಒಂದು ಹಳೆಯ ಏರಿಯಾ, ಅದರದೇ ಒಂದು ವೈಬ್ ಇದೆ. ಒಂದು ಚಟುವಟಿಕೆಗಳು ಈಗಲೂ ಅದರ ಒಂದು ಕಂಪನ್ನ ಈಗಲೂ ಹರಡಿಸ್ತಾನೆ ಇರುತ್ತೆ. 70-80ರ ದಶಕದ ಮಲ್ಲೇಶ್ವರಂ ಮತ್ತು ಈಗ ಒಂದು ಬೆಂಗಳೂರನ್ನ ತಗೊಂಡ್ರೆ ಗ್ಲೋಬಲ್ ಸಿಟಿ ಆಗಿ ಮಾರ್ಪಾಡಾಗಿದೆ. ಸುಮಾರಷ್ಟು ಬದಲಾವಣೆಗಳಾಗಿದೆ. ಈ ಕಲ್ಚರಲ್ ಶಿಫ್ಟ್ ಅನ್ನ ಆ ಪುಟ್ಟ ಹುಡುಗ ನೋಡ್ತಿದ್ದ ರೀತಿಗೂ ಈಗ ನೀವು ನೋಡ್ತಿರುವಂತಹ ರೀತಿಗೂ ಎಷ್ಟು ಬದಲಾವಣೆಗಳಿದೆ ಮತ್ತು ಇದು ಪೂರಕನ ಅಥವಾ ಮಾರಕನ? ಸಂಪೂರ್ಣ ಭಿನ್ನವಾಗಿದೆ. ಈಗ ಮಲ್ಲೇಶ್ವರಕ್ಕೆ ಹೋದ್ರೆ ಯಾವಾಗ ಮಲ್ಲೇಶ್ವರ ಬಿಟ್ಟು ಹೋಗ್ತೇನೆ ಆ ರೀತಿಯಾದ ಒಂದು ಚಡಪಡಿಕೆ ಶುರುವಾಗುತ್ತೆ. ಬೆಂಗಳೂರನ್ನ, ಅದರಲ್ಲೂ ಮಲ್ಲೇಶ್ವರ ಮತ್ತು ಬಸವನಗುಡಿಯನ್ನ ಪಿಂಚಣಿದಾರರ ಸ್ವರ್ಗ ಅಂತ ಕರೆಯೋರು. ಅಷ್ಟು ಪ್ರಶಾಂತವಾಗಿರ್ತಾ ಇತ್ತು ಎರಡೂ ಬಡಾವಣೆ. ದೊಡ್ಡ ವಾಹನ ಅಂತ ಹೇಳ್ತಂದ್ರೆ ಸೈಕಲ್ಲು, ಎಲ್ಲ ಜಟಕ ಗಾಡಿಗಳನ್ನ ಓಡಿಸ್ತಾ ಇದ್ದಿದ್ದಾಗ. ಸೈಕಲ್ ಇದೆ ಒಬ್ಬರ ಮನೆಯಲ್ಲಿ ಅಂತ ಹೇಳ್ತಂದ್ರೆ ಅವರು ಶ್ರೀಮಂತರು ಅಂತ ಅರ್ಥ. ತೆಂಗಿನ ಮರದ ರಸ್ತೆ, ಸಂಪಿಗೆ ಮರದ ರಸ್ತೆ, ಮತ್ತೆ ಬೇವಿನ ಮರದ ರಸ್ತೆ, ಹೆಸರಿಗೆ ತಕ್ಕ ಹಾಗೆ ಈ ಮರಗಳನ್ನ ಎರಡೂ ಕಡೆ ಬೆಳೆಸಿರುವಾಗ ಅಲ್ಲಿನ ಪರಿಸರ ಎಷ್ಟು ಪ್ರಶಾಂತವಾಗಿ ಇರ್ತಾ ಇತ್ತು ಅಂದ್ರೆ ಖುಷಿ ಆಗುತ್ತದೆ. ಎರಡು ಕೆರೆಗಳು, ದೊಡ್ಡ ಕೆರೆ, ಚಿಕ್ಕ ಕೆರೆ ಅಂತ. ದೊಡ್ಡ ಕೆರೆನ ಸ್ಯಾಂಕಿ ಟ್ಯಾಂಕ್ ಅಂತ ಕರಿತೇವೆ. ಚಿಕ್ಕ ಕೆರೆ ಅನ್ನೋದು ಈಗ ಧೋಬಿ ಘಾಟ್ ಆಗಿದೆ. ಅದು ಬೆಂಗಳೂರಲ್ಲಿ ಈಜು ಕಲಿಯೋದಕ್ಕೆ ಅನುಕೂಲತೆ ಇರಲಿಲ್ಲ ನಿಮ್ಗೆ, ಸತ್ಯ ಹೇಳಬೇಕು ಅಂದ್ರೆ. ಈಜು ಕಲಿಯೋದಕ್ಕೆ ಅನುಕೂಲತೆ ಆರಂಭವಾಗಿದ್ದು ಮೊದಲ ಬಾರಿಗೆ ಮಲ್ಲೇಶ್ವರದಲ್ಲಿ. ಈಜು ಕೊಳದ ಬಡಾವಣೆ, ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್ ಅಂತ ಒಂದು ಬಡಾವಣೆ ಇದೆ. ಅಲ್ಲಿ ಈಜು ಕಲಿಯಕ್ಕೆ ಬರ್ತಾ ಇದ್ರು. ದಕ್ಷಿಣದಲ್ಲಿ ಶ್ರೀನಗರದ ಹತ್ರ ಒಂದು ನಮ್ಮ ಕೆಂಪಾಂಬುದಿ ಕೆರೆ ಏನಿತ್ತು ಅವಾಗಿತ್ತು, ಅಲ್ಲಿ ಈಜು ಕಲಿಯೋರು. ಬೇರೆ ಅವಕಾಶ ಇರಲಿಲ್ಲ. ಮತ್ತೆ ಆ ಸ್ಯಾಂಕಿ ಟ್ಯಾಂಕ್ ಸುತ್ತಮುತ್ತಲ ಪ್ರದೇಶ ಏನಿದೆ ಅದು ಪ್ಯಾಲೇಸ್ ಆರ್ಚರ್ಡ್ ಅಂತ ಕರೆಯೋರು. ಆರ್ಚರ್ಡ್ ಅಂತ ಹೇಳ್ತಂದ್ರೆ ಹಣ್ಣಿನ ತೋಟ. ಹಾಗಾಗಿ ಅಲ್ಲೆಲ್ಲ ಬೇಕಾದಷ್ಟು ಹಣ್ಣುಗಳು ಬಿಡ್ತಾ ಇದ್ವು. ಅದರಲ್ಲೂ ವಿಶೇಷವಾಗಿ ಗೇರ್ ಹಣ್ಣು. ಮಾವು, ಪ್ರತಿಯೊಂದು ಬೀದಿಯಲ್ಲೂ ಮಾವಿನ ಮರಗಳು ವಿಪುಲವಾಗಿರ್ತಾ ಇತ್ತು. ಹೌದಾ? ರಸ್ತೆಯ ಎರಡೂ ಬದಿಗೆ ನೇರಳೆ ಮರ ಹಾಕ್ತಾ ಇದ್ರು, ಇಲ್ಲ ಮಾವಿನ ಮರ ಹಾಕ್ತಾ ಇದ್ರು. ಬಹುಶಃ ಒಂದು ಮಾವಿನ ಮರನು ನೋಡಕ್ ಸಿಗಲ್ಲ ಅನ್ಸುತ್ತೆ ಈಗ ಸಿಗಲ್ಲ. ಆ ಸ್ಯಾಂಕಿ ಟ್ಯಾಂಕಿನ ರಸ್ತೆ ಮೇಲೆ ಅಂತೂ ಅದೆಷ್ಟು ನೇರಳೆ ಮರ ಇದ್ವು, ಈಗ ಅಪರೂಪ ಆಗೋಗ್ಬಿಟ್ಟಿದೆ. ಮತ್ತೆ ದೇವಸ್ಥಾನಗಳು, ತುಂಬಾ ದೇವಸ್ಥಾನಗಳು. ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ಕಥೆ, ಅಲ್ಲಿ ನಡೆಯುವ ಕಾರ್ಯಕ್ರಮಗಳು, ಅದು ಭಾವ ಜಗತ್ತನ್ನ ಹಿಗ್ಗಿಸಿದೆ. ಶ್ರೀರಾಮ ಮಂದಿರ ಉಂಟು ಗಣಪತಿ ದೇವಸ್ಥಾನದ ಆವರಣದಲ್ಲಿ. ಆ ರಾಮ ಮಂದಿರದಲ್ಲಿ ಪ್ರತಿದಿನ ಸಂಜೆ ಒಂದಲ್ಲ ಒಂದು ಕಾರ್ಯಕ್ರಮ ಇರ್ತಾ ಇತ್ತು. ಸಂಗೀತ ಕಾರ್ಯಕ್ರಮ ಇರೋದು, ಹರಿಕತೆ ಇರೋದು, ನೃತ್ಯಗಳಿರೋದು, ಅಥವಾ ಮತ್ತೊಂದೇನಾದರೂ ಒಂದು ಕಾರ್ಯಕ್ರಮ. ಸಂಜೆಯ ಹೊತ್ತು ತಾಯಿಯ ಜೊತೆ ಹೋಗ್ತಾ ಇದ್ದೆ. ಹಾಗಾಗಿ ಬೇಕಾಗಿಯೋ ಬೇಡವಾಗಿಯೋ ಗೊತ್ತಿಲ್ಲ, ಎಲ್ಲ ಪುರಾಣದ ಕಥೆಗಳು ಆ ವಯಸ್ಸಲ್ಲೇ ಕಿವಿ ಮೇಲೆ ಬೀಳೋಕ್ ಶುರುವಾಯ್ತು. ಅಲ್ಲಿ ನಡೀತಾ ಇದ್ದಂಥ ಜಾತ್ರೆಗಳು, ಉತ್ಸವಗಳು, ದೀಪಾವಳಿ ಹಬ್ಬದ ವೈಭವ, ಗಣಪತಿ ಹಬ್ಬ ಬಂತು ಅಂತ ಹೇಳ್ತಂದ್ರೆ ಮೆರವಣಿಗೆ,
ಒಂದೊಂದು ಬಡಾವಣೆಯವರು ತಮ್ಮ ತಮ್ಮ ಗಣಪತಿಯನ್ನ ಒಂದೊಂದು ರೀತಿಯಲ್ಲಿ ಮೆರವಣಿಗೆ. ಆ ಸಂದರ್ಭದಲ್ಲಿ ನಾವು ನಿದ್ರೆ ಮಾಡಿದ್ದೇ ಕಡಿಮೆ. ಯಾಕಂದ್ರೆ ರಾತ್ರಿ 12 ಗಂಟೆಗೋ 1 ಗಂಟೆಗೋ ಮೆರವಣಿಗೆ ಬರೋದು. ಮಲಗಿದ್ದವ್ರು ಎದ್ದು ಓಡ್ತಾ ಇದ್ವಿ. ನೋಡ್ಬೇಕು ಹೇಗ್ ಮಾಡಿದ್ದಾರೆ ಗಣಪತಿನ. ಮತ್ತೆ ಅನೇಕ ಹಿರಿಯರು ಬಾಳಿ ಬದುಕಿದಂತಹ ಬಡಾವಣೆ ಅದು. ಹಾಗಾಗಿ ಅಲ್ಲೆಲ್ಲ ಹೋದಾಗ ಆ ನೆನಪುಗಳು ಬರೋದು ನಮಗೆ. ಸರ್ ಸಿ ವಿ ರಾಮನ್ ಅವರ ಬಂಗ್ಲೆ ಇದೆ, ಇವತ್ತೂ ಇದೆ. ಆ ಬಂಗ್ಲೆಗೆ ಹೋಯ್ತು ಅಂದ್ರೆ ವಿಶ್ವವಿಖ್ಯಾತ ವಿಜ್ಞಾನಿ ಇಲ್ಲಿದ್ನಲ್ಲಪ್ಪ, ಈ ಇದರಲ್ಲಿ ನಮ್ಮ ಮಲ್ಲೇಶ್ವರದಲ್ಲಿ. ಹಾಗಾಗಿ ಮಲ್ಲೇಶ್ವರ ತುಂಬಾ ಪ್ರಭಾವ ಬೀರಿದೆ ನಮ್ಮ ಮೇಲೆ. ಆಮೇಲೆ ಬೆಂಗಳೂರು ನಗರದ ಇತಿಹಾಸವನ್ನ ಸ್ವಲ್ಪ ನೋಡೋಕ್ಕೆ ಶುರುವಾಯಿತು. ಸ್ವಲ್ಪ ಆಳವಾಗಿ ಹೋಗಿ ನೋಡೋದಾದ್ರೆ ನನಗೆ ತುಂಬಾ ಮೆಚ್ಚುಗೆಯಾದದ್ದು ನಮ್ಮ ಕೆಂಪೇಗೌಡರು ಮತ್ತು ಅವರ ಮಂತ್ರಿಗಳೊಬ್ಬರು, ಗಿಡ್ಡನಾಯಕ ಅಂತ ಏನೋ ಅವರ ಹೆಸರು. ಅವರು ಇಡೀ ಬೆಂಗಳೂರನ್ನ ಸುತ್ತ ಹಾಕಿ ಬೆಂಗಳೂರನ್ನೇ, ಈ ಪ್ರದೇಶವನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದಕ್ಕೆ ಕಾರಣಗಳನ್ನ ಕೊಡ್ತಾರೆ. ಉತ್ತರ ಭಾರತ, ದಕ್ಷಿಣ ಭಾರತ ಎರಡೂ ಪ್ರದೇಶಗಳ ನಡುವೆ ಇರ್ತಕ್ಕಂಥ ವ್ಯಾಪಾರಿ ಪಥ ಏನಿದೆ ಅದು ಬೆಂಗಳೂರು ಮೂಲಕ ಹಾದು ಹೋಗುತ್ತೆ. ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿ, ಬಂಗಾಳ ಕೊಳ್ಳಿಯಿಂದ ಅರಬ್ಬಿ ಸಮುದ್ರ, ವ್ಯಾಪಾರ ವಹಿವಾಟು ಈ ಬಂದರು ನಗರಗಳ ನಡುವೆ ನಡೀಬೇಕಾದ್ರೆ ಅದು ಬೆಂಗಳೂರು ಮೂಲಕ ಹಾದು ಹೋಗ್ಬೇಕು. ಪ್ಲಸ್ ಆಕಾರದಲ್ಲಿ ಈ ಎರಡೂ ಹೆದ್ದಾರಿಗಳು, ವಾಣಿಜ್ಯ ಪಥಗಳು ಬೆಂಗಳೂರಲ್ಲಿ ಸೇರುತ್ತೆ. ಬೆಂಗಳೂರು ಇರೋದು ದೊಡ್ಡ ಕಲ್ಲಿನ ಬಂಡೆಯ ಮೇಲೆ, ಗ್ರಾನೈಟ್. ವಿಶ್ವದಲ್ಲಿ ಅತ್ಯುತ್ತಮವಾದಂಥ ಗ್ರಾನೈಟ್ ನಮ್ಮಲ್ಲಿ ಸಿಗುತ್ತೆ. ಕರ್ನಾಟಕವನ್ನ, ಅದರ ಅರ್ಥವನ್ನ ಹೇಳೋದಕ್ಕೆ ನಾವು ಕೆಲವು ಶಬ್ದಗಳನ್ನ ಬಳಸ್ತೇವೆ. ಕಮ್ಮಿತ್ತು ನಾಡು, ಕಂಪನ್ನು ಹರಿಸುವ ನಾಡು, ಶ್ರೀಗಂಧವನ್ನ ಬೆಳೆಯುವಂತ ನಾಡು ಅನ್ನೋದು ಒಂದು ಅರ್ಥ. ಕರುನಾಡು, ಎತ್ತರವಾದ ನಾಡು. ಸರಾಸರಿ 900 ಮೀಟರ್ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ ನಮ್ಮ ಬೆಂಗಳೂರು. ಹಾಗಾಗಿ ಕರುನಾಡು. ಕರಿನಾಡು, ಉತ್ತರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಇರೋದು ಕಪ್ಪು ಮಣ್ಣು. ಕಪ್ಪು ಮಣ್ಣಿನ ನಾಡು ಕರ್ನಾಟಕ. ಹಾಗೆಯೇ ಕಲ್ಲು ನಾಡು ಅನ್ನೋ ಹೆಸರು ಉಂಟು. ಯಾಕಂದ್ರೆ ಕರ್ನಾಟಕದ ಬಹುಪಾಲು ಪ್ರದೇಶ, ನಮ್ಮ ಕರಾವಳಿಯನ್ನ ಬಿಟ್ಟರೆ ಉಳಿದ ಅಷ್ಟೂ ಪ್ರದೇಶ ಈ ಗ್ರಾನೈಟ್ ಬಂಡೆಯ ಮೇಲೆ, ದಖನ್ ಪ್ರಸ್ಥಭೂಮಿಯ ಮೇಲೆ ಇದೆ. ಕಲ್ಲು ನಾಡು. ಹಳೆ ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು ವಿಷಯನ ತುಂಬಾ ಮಿಸ್ ಮಾಡ್ಕೋತೀರಾ, ಆಗಾಗ ನೆನಪಾಗುತ್ತೆ ಅಂದ್ರೆ ಯಾವುದು? ಆ ರೀತಿ ಕೇಳ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಉತ್ತರ ಕೊಡೋದು. ಯಾವ್ದಾದ್ರು ಒಂದು ವಿಚಾರ ಹೇಳ್ತು ಅಂದ್ರೆ, ತಾತ ವಿಜ್ಞಾನ ಮಂದಿರ ಸುತ್ತಮುತ್ತಲ ಪ್ರದೇಶ ಇತ್ತಲ್ಲ, ಅದು ಬಹಳ ಮೆಚ್ಚುಗೆಯಾದಂಥ ಪ್ರದೇಶ. ಸ್ಯಾಂಕೆ ಟ್ಯಾಂಕು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಪ್ಯಾಲೇಸ್ ಆರ್ಚರ್ಡು, ಮೇಕ್ರಿ ಸರ್ಕಲ್ಲು, ಇವೆಲ್ಲ ಸಂಜೆ ಹೊತ್ತು ನಾವು ಹೋಗ್ತಾ ಇದ್ವಿ ಹವಾ ಸೇವನೆಗೆ. ಹಾಗೆ ಆ ಪ್ರಶಾಂತತೆ ಏನಿದೆ ಇವತ್ತು ಹೋಗ್ಬಿಟ್ಟಿದೆ. ಇವತ್ತು ತಾತ ವಿಜ್ಞಾನ ಮಂದಿರದ ಒಳಗೆ ಹೋಗಬೇಕು ಅಂತ ಹೇಳ್ತಂದ್ರೆ 108 ವಿಘ್ನಗಳಿವೆ. ಅನುಮತಿ ತಗೊಂಡು ಹೋಗ್ಬೇಕು. ಆವಾಗ ಹಾಗಿರ್ಲಿಲ್ಲ, ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು. ಅಲ್ಲಿರ್ತಕ್ಕಂಥ ಮರಗಳು, ಅದು ಒಂದು ಅದ್ಭುತವಾದ ಸ್ಥಳ. ಇಂಡಿಯನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂತ ನಾವೇನು ಕರೀತೇವೆ, ಅದ್ಭುತವಾದ ಸ್ಥಳ. ಅಲ್ಲಿ ಅದ್ಭುತವಾದ ಅಪರೂಪದ ಮರಗಳಿವೆ. ಗಣಪೆ ಬಳ್ಳಿ ನೋಡಿದ್ದೀರಾ ಅಂತ ಹೇಳ್ತಂದ್ರೆ ಗೊತ್ತಿಲ್ಲ ಏನದು ಅಂತ. ಟಾರ್ಜನ್ ಗೊತ್ತಾ? ಗೊತ್ತು. ಟಾರ್ಜನ್ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿತಾನ. ಅವನು ಹೇಗೆ ಜಿಗಿತಾನೆ? ಯಾವುದೋ ಒಂದು ಬಳ್ಳಿಯನ್ನ ಹಿಡ್ಕೊಂಡು ಜಿಗಿತಾನೆ. ಆ ಬಳ್ಳಿ ಯಾವುದು? ಅದು ಗಣಪೆ ಬಳ್ಳಿ. ಎಂಟಡ ಅಂತ ಕರಿತೇವೆ ವೈಜ್ಞಾನಿಕವಾಗಿ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ವಿಪುಲವಾಗಿ ಬೆಳೆಯುತ್ತೆ. ಎಷ್ಟು ಗಟ್ಟಿ ಇರುತ್ತೆ ಅದು ಅಂತ ಹೇಳ್ತಂದ್ರೆ 4 ಜನ ಜೋತು ಬಿದ್ದರೂ ಅಲ್ಲಾಡಲ್ಲ, ಅಷ್ಟು ತಡೆಯುತ್ತೆ.
ತುಂಬ ಜನ ಗೊತ್ತಿಲ್ಲ ಆ ಥರದ್ದು ಇದೆ, ಒಂದು ಬಳ್ಳಿ ಇದೆ ಅನ್ನೋದೇ ಗೊತ್ತಿಲ್ಲ. ಹ್ಮ್. ಅದು ಟಾಟಾ ಇನ್ಸ್ಟಿಟ್ಯೂಟಲ್ಲಿದೆ. ಓ. ಎಷ್ಟೋ ಜನಕ್ಕೆ ತೋರಿಸಿದ್ದೇನೆ ಅದನ್ನು, ನೋಡಿ ಇಲ್ಲಿದೆ ಎಂಟಡ ಇಲ್ಲಿದೆ ಅಂತ. ಇಲ್ಲಿ ಇರೋ ಒಂದು ಮರದ ವಿಶೇಷ ಅಂದರೆ ಸುತ್ತಮುತ್ತಲೂ ಇರ್ತಕ್ಕಂಥ 4-5 ಮರಗಳಿಗೆ ಒಂಥರ ಹಬ್ಕೊಂಡ್ಬಿಟ್ಟಿದೆ ಅದು ಬಳ್ಳಿ. ಅದು ಎಂಟಡ ಅನ್ನೋದು ಹಬ್ಕೊಂಡ್ಬಿಟ್ಟಿದೆ ಪೂರ್ತಿ. ಹ್ಮ್. ಅವೆಲ್ಲ ಹೋಗಿ ನೋಡ್ತಾ ಇದ್ವಿ ನಾವು. ಈಗ ಸ್ವಾತಂತ್ರ್ಯ ಇಲ್ಲ.